ರೈಟ್, ನಾವೀಗಾಗಲೇ ಹೇಳಿದಂತೆ ಶಬರಿಮಲೆಯಲ್ಲಿ ಭಕ್ತ ಸಾಗರ ಆರಂಭದ ದಿನದಿಂದಲೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಈ ರಾಜ್ಯಗಳಿಂದ ಪ್ರವಾಹೋಪಾದಿಯಲ್ಲಿ ಭಕ್ತಾದಿಗಳು ಶಬರಿಮಲೆಗೆ ಬಂದ್ಬಿಟ್ಟಿದ್ದಾರೆ. ಬಂದರೆ ಏನಾಗಿದೆ ಅಂತಂದರೆ, ನಿಮಗೆ 20 ಜನ ಹಿಡಿಸೋ ಜಾಗದಲ್ಲಿ 100 ಜನ ಬಂದರೆ ಏನಾಗುತ್ತೆ ಅದೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಪಂಪಾದಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಿಲಕ್ಕಲ್ ಪಾರ್ಕಿಂಗ್ ಲಾಟಲ್ಲೂ ಕೂಡ ನಿಮಗೆ ವೆಹಿಕಲ್ ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಸಿಗ್ತಾ ಇಲ್ಲ. ಕೇರಳದ ಶಬರಿಮಲೆಯಲ್ಲಿ ಭಕ್ತ ಸಾಗರ ಅಯ್ಯಪ್ಪನ ದರ್ಶನಕ್ಕೆ ಹರಿದು ಬಂದಿದೆ ಮಹಾಪ್ರವಾಹದ ರೂಪದಲ್ಲಿ ಜನ. ಕ್ಷಣ ಕ್ಷಣಕ್ಕೂ ಕೂಡ ಮಾಲಾಧಾರಿಗಳ ಸಂಖ್ಯೆ ಅಲ್ಲಿ ಹೆಚ್ಚಳ ಆಗ್ತಾ ಇದೆ. ಅಂದರೆ ಈಗ ಸೀಸನ್ ಅಲ್ವಾ, ಮಕರ ಬೆಳಕು ಪವಿತ್ರ ಯಾತ್ರೆ, ಈ ಹಿನ್ನೆಲೆಯಲ್ಲಿ ಭಕ್ತ ಸಂಖ್ಯೆ ಹೆಚ್ಚಾಗಿದೆ. ರಸ್ತೆಗಳಲ್ಲೂ ಕೂಡ ಕಿಕ್ಕಿರಿದು ನಿಂತಿದ್ದಾರೆ ಮಾಲಾಧಾರಿಗಳು. ನಿಲಕ್ಕಲ್ನಲ್ಲೇ ಪಾರ್ಕಿಂಗ್ ಸಿಗದೆ ಭಕ್ತರು ಪರದಾಡಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇದೆ. ಸುಮಾರು ಒಂದು ವೆಹಿಕಲ್ ಪಾರ್ಕ್ ಮಾಡೋದಕ್ಕೇ ಇನ್ನೊಂದು ವೆಹಿಕಲ್ ತೆಗಿಬೇಕಲ್ಲ, ಅದಕ್ಕೊಂದು 2-3 ಅವರ್ಸ್ ಕಾಯಬೇಕು. ಅವರು ಪಾರ್ಕಿಂಗ್ ಮಾಡಿದ ಮೇಲೆ ಅಲ್ಲಿಂದ ಕೇರಳ ಸರ್ಕಾರದ ಬಸ್ ಏನಿದೆ KSRTC, ಅದನ್ನು ಹತ್ಕೊಂಡು ನೀವು ಪಂಪಾಗಿ ಬರಬೇಕು 15 ಕಿಲೋಮೀಟ್ರ್. ಅಲ್ಲಿ ಬಂದು ಪಂಪಾದಲ್ಲಿ ಸ್ನಾನ ಮಾಡಿ ಅದಾದಮೇಲೆ ಇರುಮುಡಿ ಪೂಜೆ ಮಾಡಿ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾರೆ. ಆದರೆ ನಿಮಗೆ ಅಲ್ಲಿಂದನೇ ಕ್ಯೂ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯ, ಅಲ್ಲಿಂದಲೇ ಕ್ಯೂ. ನಿಮಗೆ ನೀವು ಬೆಟ್ಟದ ತುದಿಗೆ ಹೋಗೋ ತನಕನೂ ಕ್ಯೂ ಇದೆ. 24 ಗಂಟೆ ಆದರೂ ಕೂಡ ನೀವು ಇರುಮುಡಿಯನ್ನು ಕೆಳಗಡೆ ಇಳಿಸೋದಕ್ಕಾಗಲ್ಲ. ಆ ಪರಿಸ್ಥಿತಿ ಇವಾಗ ಶಬರಿಮಲೆಯಲ್ಲಿದೆ. ಹಾಗೆ ನೋಡೋಕ್ಕೋದ್ರೆ ಈ ಸರ್ತಿ ತುಂಬ ಆತಂಕದ ವಿಚಾರ. ಅದೇನೋ ಮೆದುಳು ತಿನ್ನುವ ಅಮೀಬಾದ ಸೋಂಕು ಜಾಸ್ತಿ ಆಗಿದೆ ಅಂತಾರೆ. ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಭಕ್ತಾದಿಗಳು. ನೋಡಿ, ಅಲ್ಲಿಂದ ವಿಡಿಯೋಗಳು ಬರ್ತಾ ಇರೋದನ್ನು ನೋಡಿ. ಯಾವ ಹಂತಕ್ಕೆ ಹೋಗಿದೆ ಅಂದರೆ, ದೇವಸ್ಥಾನದ ಆಡಳಿತ ಮಂಡಳಿಯವರು ಬರಬೇಡ್ರಪ್ಪ ಅಂತ ಇದ್ದಾರೆ. ಆದರೆ ಇದು ಹೆಂಗೆ ಅಂತಂದರೆ, ಇದು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇರುಮುಡಿ ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ವೆಹಿಕಲ್ ಬುಕ್ ಮಾಡ್ಕೊಂಡಿರ್ತಾರೆ. ಹಾಗೆ ಏಕಾಏಕಿ ಡೇಟನ್ನು ಪೋಸ್ಟ್ಪೋನ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಆದಂಗಾಗಲಿ ನೋಡೋಣ, ಅಯ್ಯಪ್ಪ ಎಲ್ಲರಿಗೂ ದಾರಿ ತೋರಿಸ್ತಾನೆ ಅಂತ ಭಕ್ತಾದಿಗಳು ಈ ಪರಿಪ್ರಮಾಣದಲ್ಲಿ ಬಂದಿದ್ದಾರೆ. ಇದು ಅಲ್ಲಿನ ದೃಶ್ಯಗಳು. ಶಬರಿಮಲೆಯ ಪಂಪ, ನಿಲಕ್ಕಲ್ ಮತ್ತು ದೇವರ ಸನ್ನಿಧಿ ಅಲ್ಲಿಯ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀವಿ. ಹೆಜ್ಜೆ ಇಡೋದಕ್ಕೂ ಕೂಡ ಜಾಗ ಇಲ್ಲ ಅಂತಾರಲ್ಲ, ಆ ಥರ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. 24 ಗಂಟೆ ನೀವು ಪಂಪ ಇಂದ ಹೊರಡ್ತಿರಲ್ಲ, ಅಲ್ಲಿಂದ ನಿಮಗೆ ದರ್ಶನ ಆಗೋದಕ್ಕೆ 24 ಗಂಟೆ ಮೇಲಾಗ್ತಾ ಇದೆಯಂತೆ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಈ ಕನ್ಯಾಸ್ವಾಮಿಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ತಾರೆ. ತುಂಬ ಡೇಂಜರಸ್. ವಯೋವೃದ್ಧರು, ಪುಟ್ಟ ಮಕ್ಕಳು, ಬಿ ಕೇರ್ಫುಲ್ ಆಯಿತಾ. ಸ್ವಲ್ಪ ತಡೆದ್ರೆ ಡೇಟ್ ಪೋಸ್ಟ್ಪೋನ್ ಮಾಡೋದಕ್ಕಾದರೆ ಮಾಡಿ. ನಿಮ್ಗೆ ಹೆಂಗಿದ್ರು ಸಂಕ್ರಾಂತಿ ತನಕ ಟೈಮ್ ಇದೆ, ಮಕರ ಜ್ಯೋತಿ ತನಕ 1 ವಾರ ಬಿಟ್ಟು ಹೋಗಿ. ದೇವಸ್ಥಾನ ಆಡಳಿತ ಮಂಡಳಿಗೂ ಕೂಡ ಈಗ ದೊಡ್ಡ ತಲೆನೋವು ಆಗಿದೆ. ಇವತ್ತು ಕೂಡ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ಸದ್ಯಕ್ಕೆ ಭಕ್ತರು ಆಗಮಿಸಬೇಡಿ ಅಂತ ದೇವಾಲಯ ಮನವಿಯನ್ನ ಮಾಡಿಕೊಳ್ತಾ ಇದೆ. ಸೊ ಈಗಾಗಲೇ ಅಲ್ಲಿಂದ ಅನೇಕರು ಹೊರಟಾಗಿರುತ್ತೆ. ಹಾಗಾಗಿ ಅವರನ್ನು ಎಲ್ಲೂ ಕೂಡ ನಿಲ್ಲೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಕಾರಣ ಈಗ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಈ ಭಾಗಗಳಿಂದ ಹೊರಟಿರುವಂಥವ್ರು ಎಲ್ಲಿ ಹೋಗಿ ಇರೋಕ್ಕಾಗುತ್ತೆ? ಅವ್ರಿಗೆ ಸ್ಟೇ ಮಾಡೋಕ್ಕಾಗಲ್ಲ. ನಡಿ ಅಲ್ಲೇ ಹೋಗ್ಬಿಡೋಣ, ಅಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ಹೊರಟುಬಿಡೋಣ ಅಂತ ಹೋಗ್ಬಿಡ್ತಾರೆ. ಸೊ ಒಂದು 3-4 ದಿನ ಮುಂಚಿತವಾಗಿ ಹೊರಡುವಂಥವ್ರಿಗೆ ಈ ಮಾಹಿತಿ ಸಿಕ್ಕರೆ ಅವರು ಹೊರಡೋದನ್ನು ಸ್ವಲ್ಪ ನಿಲ್ಲಿಸಬಹುದೇನೋ. ಅಥವಾ ಈಗಾಗಲೇ ಅರವಿಂದ್ ಸರ್ ಹೇಳ್ತಾ ಇರೋ ರೀತಿಯಲ್ಲಿ ಒಂದು ವೃತವನ್ನು ಕೈಗೊಂಡಿರ್ತಾರಲ್ವ, ಅದು ಮುಕ್ತಾಯವಾದ ತಕ್ಷಣ ದರ್ಶನ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹೋಗಿ ದರ್ಶನವನ್ನು ಅವರು ಮಾಡ್ತಾರೆ. ಬಟ್ ಸಮಸ್ಯೆ ಆಗುವಂಥದ್ದು ದೊಡ್ಡವ್ರದ್ದಲ್ಲ, ಮಕ್ಕಳದ್ದು. ರಾಣಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈ ಗದ್ದಲದಲ್ಲಿ ಆ ಮಗುವನ್ನು ಹೊತ್ಕೊಂಡು ಹೋಗುವಂಥದ್ದು ಕಷ್ಟ. ಮೊದಲೇ ಇರುಮುಡಿ ಕಟ್ಕೋಬೇಕು, ತಲೆಯಲ್ಲಿರುತ್ತೆ, ಇನ್ನೊಂದು ಮಗು ಕೈಯಲ್ಲಿರುತ್ತೆ. ಹೇಗೆ ಸಾಧ್ಯ ಆಗುತ್ತೆ? ಆ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಅದರದ್ದು ಇರುಮುಡಿ ಇರುತ್ತೆ, ಅದು ಪೂರ್ಣ ಪ್ರಮಾಣದಲ್ಲಿ ಹೊತ್ಕೊಳ್ಳೋಕ್ಕಾಗಲ್ಲ, ಆದರೂ ನೀವೇ ಹೊತ್ಕೊಳ್ಬೇಕಾಗತ್ತೆ. ಆ ಮಗುನೂ ಎತ್ಕೊಳ್ಬೇಕಾಗತ್ತೆ. ಸೊ ಬಹಳ ಕಷ್ಟ ಅಲ್ಲಿ ಆಗುವಂಥ ಪರಿಸ್ಥಿತಿ. ಸಾಮಾನ್ಯವಾಗಿ ನಿಮಗೆ ಕೆಳಗಡೆಗೆ ಪಂಪಾ ಸರೋವರದಿಂದ ಮೇಲ್ಗಡೆಗೆ ಹೋಗಬೇಕು ಅಂತಂದರೆ ಸಾಮಾನ್ಯ ದಿನಗಳಲ್ಲಿ 45 ನಿಮಿಷದಿಂದ 1 ಗಂಟೆ ಸಾಕು. ನಾರ್ಮಲ್ ಆಗಿ ಕಂಟಿನ್ಯೂಸ್ ಆಗಿ ಹತ್ಕೊಂಡು ಹೋಗ್ತೀನಿ ಅಂದರೆ 45 ನಿಮಿಷದಿಂದ 1 ಗಂಟೆ.
ಆದರೆ ಈಗ ಅಲ್ಲಿ ಬೇಕಾಗ್ತಾ ಇರುವಂಥದ್ದು 8 ಗಂಟೆ ಅಂತೆ. ಎಷ್ಟು ಟೈಮ್ ಬೇಕಾಗಿದೆ ಅಂತ ನೋಡಿ.